ಆಗಿರ್ತಕ್ಕಂಥದ್ದು. ಸೊ ಎಷ್ಟು ಖುಷಿ ಇದೆ ನಿಮ್ಮ ಮಗನ ಬಗ್ಗೆ? ಯಾರೋ ಮಂಜು ಅವ್ರ ಬಗ್ಗೆ ನಾವ್ ಹೇಳ್ಬೇಕಂದ್ರೆ ನಮ್ ಕೈಯಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ನೀವ್ ಹೇಳ್ದಂಗೆ ಕರ್ನಾಟಕದ ಮನೆ ಒಂದು ಮಗ ಆಗಿದ್ದಾನ ಅವನು. ಕರ್ನಾಟಕದಲ್ಲಿ ಎಷ್ಟು ಮನೆ ಇದೆ, ಒಂದು ತಾಯಿಯಂದ್ರ ಆಗ್ಬೋದು, ತಂದೆಂದ್ರ ಆಗ್ಬೋದು, ಅಕ್ಕ ತಂಗಿಯಂದ್ರ ಆಗ್ಬೋದು, ಅವ್ರ ಮನ್ಸೆಲ್ಲ ಗೆದ್ದು ಅವ್ರ ಮನೆ ಒಳಗಡೆ ಇದ್ದಾನೆ ಅಂತ ಹೇಳಕ್ ನಾನು ಖುಷಿ ಪಡ್ತೀನಿ ಸರ್. ಈಗ ಟಾಪ್ 6 ಕಂಟೆಸ್ಟೆಂಟ್ ಅಲ್ಲಿ ಮಂಜು ಅವರು ಕೂಡ ಒಬ್ರು. ಇಷ್ಟು ದಿನ ಉಗ್ರ ಮಂಜು ಅಂತ ಇದ್ದವರು ಇವತ್ತು ಬಿಗ್ ಬಾಸ್ ಮಂಜು ಅಂತ ಇದ್ದಾರೆ. ಹೇಳಿ ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ಅದ್ರ ಬಗ್ಗೆ ನಾನು ಆವಾಗಲೇ ಸ್ಟೇಜ್ ಮೇಲೆ ಅಲ್ಲೇ ಹೇಳಿದ್ದೀನಿ. ನಾವು ಅವನು ಹೊರಗಡೆ ಒಂದ್ ಮಂಜು ಆಗಿದ್ದ, ಬಿಗ್ ಬಾಸ್ ಮನೆ ಒಳಗಡೆ ಬಂದ್ಮೇಲೆ ಅವನು ಕಪ್ಪು ಗೆದ್ದಿದ್ದಾನೆ ಅಂತೂ ಖುಷಿ ಆಗಿದೆ ನಮ್ಗೆ. ಅವನು ಆಗ್ಟಿಕ್ಕು ಎಲ್ಲ ಸರಿಯಾಗಿದೆ. ಈಗ ಕಪ್ಪು ಗೆಲ್ಲೋದ್ರಲ್ಲಿ ಏನು ನಮ್ಗೆ ಇದಿಲ್ಲ, ಗೆಲ್ತಾನೆ ಅನ್ನೋದು ನಮ್ಗೆ ಕಾಣ್ತದೆ. ಈಗ ಒಳಗಡೆ ಇದ್ದಿದ್ದಕ್ಕೂ ಹೊರಗಡೆ ಇದ್ದಿದ್ದಕ್ಕೂ ಇಷ್ಟು ದಿನ ಹೊರಗಡೆ ಇದ್ರಲ್ಲ, 3 ತಿಂಗಳ ಈ ಬಿಗ್ ಬಾಸ್ ಮನೆ ಒಳಗಡೆ ಬಂದಾದ್ಮೇಲೆ ನೀವೀಗ ನೋಡಿದಾಗ, ಈಗ ಸ್ಟೇಜ್ ಮೇಲೆಲ್ಲ ನೋಡಿದಾಗ ಅವರ ವ್ಯಕ್ತಿತ್ವಗಳಲ್ಲಿ ಯಾವ್ದು ಬದಲಾಗಿದೆ, ಏನ್ ಬದಲಾಗಿದ್ದಾರೆ ಅನ್ಸ್ತಾ ಇದೆ ಸರ್? ತುಂಬಾ ಅವನ ವ್ಯಕ್ತಿತ್ವದಲ್ಲಿ ಬದಲಾಗಿದೆ ಸರ್. ನಮ್ ತಂದೆ ತಾಯಿ ನಾವು ಅಂದ್ಕೊಂತಾ ಇದ್ದಿದ್ದು ಅವ್ನು ಮಂಜುನ ನಮ್ಗೆ ಏನ್ ಆಗ್ತಾನೆ ಅನ್ಕೊಂಡಿದ್ದು. ಈ ಬಿಗ್ ಬಾಸ್ ಮನೆ ಅವ್ನ ಲೈಫ್ ನೇ ಒಂದ್ ಚೇಂಜ್ ಮಾಡಿದೆ. ಆಮೇಲೆ ಎರಡನೇದು ಇದು ಫಿಲಿಂ ಬಂತಲ್ಲ, ನಮ್ ಮ್ಯಾಕ್ಸ್ ಫಿಲಿಂ ಬಂದ್ಮೇಲೆ ತುಂಬಾ ಇನ್ನೂ ಚೇಂಜ್ ಆಗಿದೆ. ಅವ್ನು ಎಲ್ಲೋದ್ರು ಅದು ಒಂದು ಅವನಿಗೆ ಮ್ಯಾಕ್ಸ್ ಇಷ್ಟು ದಿವಸ ಉಗ್ರಂ ಮಂಜು ಅನ್ನೋದಿತ್ತು, ಈಗ ಮ್ಯಾಕ್ಸ್ ಮಂಜು ಅಂತಿದೆ. ನಮ್ಮನ್ನು ಎಲ್ಲಿ ಹೋದ್ರು ಗುರುತಿಸ್ತಾ ಇದಾರೆ ಜನ, ಈ ತರ ಇದಂತ ಇದಾರೆ. ಆ ಪುಣ್ಯ, ಆ ಭಾಗ್ಯ ಅಲ್ಲ, ಆ ಪರಮಾತ್ಮ ಅದು ಹೆಂಗ್ ಕೊಟ್ನು ಅಂತ ನಮ್ಗೆ ಅರ್ಥ ಆಗ್ತಲ್ಲ. ಇನ್ನೊಂದು ನಿಮ್ಗೇನಾದ್ರೂ ಅರ್ಥ ಆಗಿದ್ರೆ ನಮ್ಗೆ ಹೇಳ್ಬೋದು. ಇನ್ನೊಂದು ಅಂದ್ರೆ ನೀವು ನೋಡಿ, ನಿಮ್ಮ ಅಚ್ಚು ಹೊಡೆದಂಗಿದ್ದಾರೆ ಮಂಜು ಅವರು. ಎರಡನೇ ವಿಚಾರ ಅಂತ ಬಂದಾಗ ಪ್ರತಿ ಕ್ಷಣನೂ ಕೂಡ ತಂದೆ ತಾಯಿಗಳ ಬಗ್ಗೆ ಜ್ಞಾಪಿಸ್ಕೊಂತಾ ಇರ್ತಾರೆ. ಅವಾಗವಾಗ ಉಗ್ರ ಮಂಜು ಅಪ್ಪ ಅಮ್ಮ ನೋಡಿ, ನಿಮ್ಮ ಒಂದು ಹೆಸರನ್ನ ನಾನು ಎಲ್ಲೂ ಹಾಳು ಮಾಡೋದಕ್ಕೆ ಬಿಟ್ಟಿಲ್ಲ, ನಿಮ್ಮ ಹೆಸರನ್ನ ಉಳಿಸೋದಕ್ಕೆ ನಾನು ಹಣ ತಗೊಂಡು ನಿಂತಿದ್ದೀನಿ ಅಂತ ಪ್ರತಿ ಕ್ಷಣದಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಜೀವಿಸಿದ್ದಾರೆ ನಿಮ್ಮ ಒಂದು ಹೆಸರುಗಳನ್ನ ಎತ್ಕೊಂಡು. ಈಗ ಅದು ಹೇಳಿದ್ನಲ್ಲ, ನಿಮ್ಮ ಹೆಸರು ನಾನು ಎಲ್ಲಿ ಹಾಳು ಮಾಡಿಲ್ಲ ಅಂತ, ಅದು ಅಂತೂ ಸತ್ಯ. ಈಗ ಆ ಫೀಲ್ಡ್ ಅಲ್ಲಿ ಇರೋರು ನಮ್ಮ ಹಳ್ಳಿಗಳ ಪರವಲ್ಲೆಲ್ಲ ಪಾಪ ಫಿಲಿಂ ಫೀಲ್ಡ್ ಹೋಗಿ ಎಷ್ಟೋ ಲಾಸ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಎಲ್ಲ ಹಾಳಾಗಿದ್ದಾರೆ. ಇವನು ಏನಿದ್ರು ನಮ್ಮ ಹೆಸರು ಹಾಳು ಮಾಡದೆ ಅವನ ಆ ಫೀಲ್ಡ್ ಅಲ್ಲಿ ಬೆಳ್ಕೊಂಡು ಏನೋ ಒಂದು ಗುಬ್ಬೆಚ್ಚಿ ತರ ಇದ್ದ, ಮರದ ಗುಬ್ಬೆಚ್ಚಿ ತರ ಇದ್ದ ಅವನು. ಇವತ್ತು ಈ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಅವ್ನ ಎಲ್ಲಿಕೋ ಒಂದ್ ಮಟ್ಟಕ್ಕೆ ತಗೊಂಡು ಹೋಗ್ತದ ಅಂತ ನಮ್ ತಂದೆ ತಾಯಿ ಆಸೆ, ನಮ್ಮ ಕುಟುಂಬದ ಆಸೆ. ಕರ್ನಾಟಕದ ಜನತೆಗೆ ಕಡೆದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀವಿ ಸರ್? ಕರ್ನಾಟಕದ ಜನತೆಗೆ ನಾವು ಏನ್ ಹೇಳ್ಬೇಕಂತ ಆಗ್ತಾ ಇಲ್ಲ ಸರ್, ಮಾತು ಬರ್ತಾ ಇಲ್ಲ. ಯಾಕೆ ಅಂದ್ರೆ ಅವನ ಓಟ್ ಎಲ್ಲೋ ಇಲ್ಲಿತ್ತು ಮೊದ್ಲಿಕ್ಕೆ, ಅವ್ನ ಓಟ್ ಎಲ್ಲೋ ಕೆಳಗಡೆ ನಾವು ಸೊಂಟ ಬಗ್ಸಿದ್ರು ಹೆಂಗ್ ಸೊಂಟ ಬಗ್ಸಿ ನೋಡ್ಸ್ಬೇಕಂತ ಇತ್ತು. ಅವ್ನ ಓಟ್ ಎಲ್ಲಿವರೆಗೂ ರೈಸ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವರು ಕರ್ನಾಟಕ ಜನಕ್ಕೆ ನಾವ್ ಏನ್ ಹೇಳ್ಬೇಕು ಸರ್? ನಾವು ಸಾಕ್ಷಾಂಗ ಮಲಗಿ ನಮಸ್ಕಾರ ಹಾಕಕ್ ನಾನು ಹೇಳ್ತೀನಿ ಸರ್, ಅಷ್ಟೇ.